ಬ್ಯಾನರ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಓರ್ವನನ್ನ ಬಲಿ ಪಡೆದುಕೊಂಡಿದೆ. ಹಲವರಿಗೆ ಗಂಭೀರವಾಗಿ ಗಾಯ ಆಗಿದೆ. ಸತೀಶ್ನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಹೆಚ್ಚಿನ ಚಿಕಿತ್ಸೆಗಾಗಿ. ರೆಡ್ಡಿ ಗಡಿಪಾರಿನಿಂದ ತಣ್ಣಗಾಗಿದ್ದ ರಕ್ತ ರಾಜಕೀಯ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಳ್ಳಾರಿಯ ರಕ್ತ ರಾಜಕೀಯ. ಹಿಂದಿನಿಂದಲೂ ರೆಡ್ಡಿ ವರ್ಸಸ್ ನಾರಾ ಕುಟುಂಬದ ನಡುವೆ ಜಿದ್ದಿದ್ದೇ ಇತ್ತು. ಇತ್ತೀಚೆಗಷ್ಟೇ ಬಳ್ಳಾರಿ ಪ್ರವೇಶಕ್ಕೆ ರೆಡ್ಡಿಗೆ ಅವಕಾಶವನ್ನು ಕೋರ್ಟ್ ನೀಡಿತ್ತು. ಬ್ಯಾನರ್ ವಿಚಾರಕ್ಕೆ ಮತ್ತೆ ಇದೀಗ ರಕ್ತ ರಾಜಕೀಯ ಶುರುವಾಗಿದೆ. ರೆಡ್ಡಿ ಗಡಿಪಾರಿನಿಂದ ಈ ಒಂದು ಗಲಾಟೆಗಳು, ಬಡದಾಡ್ಕೊಳ್ಳೋದು, ಸಾವು ನೋವುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡ್ರಾಪ್ ಡೌನ್ ಆಗಿತ್ತು. ಈಗ ಜನಾರ್ದನ ರೆಡ್ಡಿ ಅವರಿಗೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ, ಬಳ್ಳಾರಿ ಪ್ರವೇಶ ಮಾಡಬಹುದು ಅಂತ ಹೇಳಿ. ಸೊ ಈ ಬಳ್ಳಾರಿ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಈ ನಾರಾ ರೆಡ್ಡಿ ಅವರ ಕಡೆಯಿಂದ ಇದೀಗ ಒಂದೊಂದೇ ರಾಜಕೀಯವಾಗಿ ಮತ್ತೆ ಒಂದಷ್ಟು ವೈಷಮ್ಯಗಳು ಕೂಡ ಮುಂದುವರಿತಾನೆ ಇದೆ. ಈ ಹಲವಾರು ವರ್ಷಗಳಿಂದಲೂ ಕೂಡ ಇಬ್ಬರ ನಡುವೆ ಆಗಾಗ ಗಲಾಟೆಗಳು, ರಕ್ತದೋಕುಳಿ ಆಗ್ತಾನೆ ಇತ್ತು. ಇದೀಗ ಮತ್ತೆ ಅದು ಹಿಸ್ಟರಿ ರಿಪೀಟ್ ಆಗ್ತಾ ಇದೆ. ಎರಡೂ ಕುಟುಂಬಗಳ ನಡುವೆ ಸಾಕಷ್ಟು ಬಾರಿ ಜಗಳಗಳಾಗಿವೆ. ಒಬ್ಬರಿಂದ ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಆ ಒಂದು ಗಲಾಟೆ ಈಗ ಮತ್ತೆ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಬ್ಬರ ಬಲಿಯಾಗಿದೆ. ಮತ್ತೆ ಇದೀಗ ರಕ್ತದೋಕುಳಿಯ ಸರದಿ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಬಳ್ಳಾರಿಯ ಜನತೆ ಈಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಕಡೆ ಫೈರಿಂಗ್ ಆಗಿರುವಂತಹ ಸಂದರ್ಭದಲ್ಲಿ ಜನ ಬೆಚ್ಚಿ ಬಿದ್ದಿದ್ದಾರೆ, ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ ಅಂತ ಹೇಳಿ. ಮತ್ತೊಂದು ಕಡೆ ಈ ಎರಡೂ ಕುಟುಂಬಸ್ಥರು ಕಡೆಯವರು ಕೂಡ ಇದೀಗ ಮತ್ತೆ ರಕ್ತ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. ಈ ಭರತ್ ಅವರು ಹೇಳ್ತಾರೆ, ನಮ್ಮ ಏಳಿಗೆಯನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸೊ ಹಾಗಾಗಿ ಈ ರೀತಿಯಾದಂತಹ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾಳೆ ನಡೆಯುವಂತಹ ಕಾರ್ಯಕ್ರಮವನ್ನ ನಾವು ಮಾಡಿಯೇ ತೀರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು, ಯಾಕೆಂತಂದ್ರೆ ಈಗ ಇರುವಂತಹ ಪರಿಸ್ಥಿತಿಯ ಆಧಾರದ ಮೇಲೆ ಈ ಒಂದು ಪರ್ಮಿಷನ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ 10:30ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಶ್ರೀರಾಮುಲು, ಜನಾರ್ದನ ರೆಡ್ಡಿ, ಭರತ್. ಸೊ ಹಾಗಾಗಿ ಇವತ್ತಿನ ಪ್ರೆಸ್ ಮೀಟ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಬ್ಬೊಬ್ರು ಇನ್ನೇನು ಆಗೋದಿಲ್ಲ, ಅಲ್ಲಿ ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ಆರೋಪಗಳು ಮಾಡ್ಕೊಳ್ತಾರೆ, ಪ್ರತ್ಯಾರೋಪಗಳಾಗತ್ತೆ. ಮತ್ತೆ ನಾವು ಮಾಡಿಯೇ ತೀರ್ತೀವಿ, ನಾಳಿನ ಕಾರ್ಯಕ್ರಮವನ್ನ ವಾಲ್ಮೀಕಿ ಪುತ್ಥಳಿ ಏನು ನಾವು ಅನಾವರಣ ಮಾಡ್ತೀವಿ ಅಂತ ಹೇಳಿದ್ವಿ ಜನವರಿ 3ನೇ ತಾರೀಕು. ಜನವರಿ 3ನೇ ತಾರೀಕು ನಾವು ಆ ಒಂದು ಪುತ್ಥಳಿಯನ್ನ ಅನಾವರಣ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರತ್ ಅವ್ರು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡ್ತಾ ಇರೋದನ್ನ ಸಹಿಸೋದಕ್ಕಾಗ್ತಾ ಇಲ್ಲ ಜನಾರ್ದನ ರೆಡ್ಡಿ ಅವರಿಗೆ. ಸೊ ಹಾಗಾಗಿ ಈ ರೀತಿಯಾಗಿ ದೊಡ್ಡ ಹೈ ಡ್ರಾಮಾವನ್ನೇ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭರತ್ ಅವರು ಇದನ್ನೇ ಹೇಳೋದಕ್ಕೆ ಮುಂದಾಗ್ತಾರೆ. ನಾವು ನಾಳೆ ಮಾಡೇ ಮಾಡ್ತೀವಿ, ಈ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡ್ತೀವಿ, ಪೊಲೀಸ್ ಪ್ರೊಟೆಸ್ಟನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅಂತ ಹೇಳಲಿಕ್ಕೆ ಮುಂದಾಗ್ತಾರೆ. ಮತ್ತು ಈ ಹಿಂದೆ ಆದಂತಹ ಗಲಾಟೆಗಳು ಎಲ್ಲವೂ ಕೂಡ ಹೇಗಾಗಿದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಮತ್ತು ಈಗ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಸೊ ಇದು ಅವರಿಂದಲೇ ಆಗಿರೋದು ಅಂತ ಹೇಳಿ ಈಗಾಗಲೇ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರ ಕಡೆಯವರು, ಜನಾರ್ದನ ರೆಡ್ಡಿ ಕಡೆಯವರು ಕೂಡ ಫೈರಿಂಗ್ ಮಾಡಿದ್ರು. ಸೊ ಹಾಗಾಗಿ ಈ ಬಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟೇ ಆಗ್ತಾ ಇರೋದು, ಇವರಿಬ್ಬರ ನಡುವೆ ಇರುವಂತಹ ಒಂದು ಬಹುದೊಡ್ಡ ದಂಗಲು, ಬಹುದೊಡ್ಡ ಗಲಾಟೆ. ಈ ಹಿಂದೆಯಿಂದಲೂ ಕೂಡ ರೆಡ್ಡಿ ಮತ್ತು ನಾರಾ ಕುಟುಂಬದ ನಡುವೆ ಯಾವ ರೀತಿಯಾಗಿ ವೈಷಮ್ಯ ಇತ್ತು, ಯಾವ ರೀತಿಯಾಗಿ ಗಲಾಟೆಗಳಾಗ್ತಾ ಇತ್ತು, ಜಗಳಗಳಾಗ್ತಾ ಇತ್ತು, ರಕ್ತದೋಕುಳಿ ಆಗ್ತಾ ಇತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಅದು ಮತ್ತೆ ರಿಪೀಟ್ ಆಗ್ತಾ ಇದೆ. ಈಗ ಮತ್ತೆ ಯಾವಾಗ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಯಿತೋ ಮತ್ತೆ ಇದು ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಬರೋದನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಓರ್ವನ ಬಲಿಯಾಗಿದೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಪೊಲೀಸ್ನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಪೆಟ್ಟಾಗಿದೆ. ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಪೆಟ್ಟಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ 144 ಸೆಕ್ಷನ್ ಜಾರಿಯಾದಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ Yeah.